ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ದಕ್ಷಿಣ ಕನ್ನಡದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದ್ದ ಹಾಗೆ ಚುನಾವಣಾ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಈ ಸಲದ ಮಹಾಯುದ್ಧದಲ್ಲಿ ಯಾರು ಗೆಲ್ತಾರೆ, ದಕ್ಷಿಣ ಕನ್ನಡ ಜನ ಯಾರು ಕೈ ಹಿಡಿತಾರೆ, ಯಾರನಿಗೆ ಮಲಗಿಸ್ತಾರೆ ಅನ್ನುವಂಥದ್ದು ಬಹುತೇಕ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಈ ಒಂದು ಚುನಾವಣಾ ಅಖಾಡದಲ್ಲಿ ಅನೇಕ ಪಕ್ಷಗಳ ಅಭ್ಯರ್ಥಿಗಳು ಸೆಣಸಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್, BJP, ಆಮ್ ಆದ್ಮಿ, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಹಾಗೆ SDPI. ನಮ್ಮ ಜೊತೆಗೆ ನಾಲ್ಕು ಪಕ್ಷಗಳ ಪ್ರತಿನಿಧಿಗಳಿದ್ದಾರೆ. ನಾನು ಒಬ್ಬೊಬ್ಬರಾಗಿ ಈ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೇನೆ. CPMನ ಅಭ್ಯರ್ಥಿಯಾಗಿರ್ತಕ್ಕಂಥ K. ಯಾದವ್ ಶೆಟ್ಟಿ ನಮ್ಮ ಜೊತೆಗೆ. ಯಾದವ್ ಶೆಟ್ಟಿ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಂತ B. ರಮಾನಾಥ್ ನಮ್ಮ ಜೊತೆಗೆ. ರಮಾನಾಥ್ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ BJP ಅಭ್ಯರ್ಥಿ ಪರವಾಗಿ BJP ಹಿರಿಯ ನಾಯಕರಂತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಇದ್ದಾರೆ. ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ನಮ್ಮ ಜೊತೆಗೆ ಆಮ್ ಆದ್ಮಿಯ ಅಭ್ಯರ್ಥಿ ಆಗಿರ್ತಕ್ಕಂಥ MR ವಾಸುದೇವ್ ಇದ್ದಾರೆ ನಮ್ಮ ಜೊತೆಗೆ. ವಾಸುದೇವ್ ನಿಮ್ಗೆ ಕೂಡ ಸ್ವಾಗತ. ಥ್ಯಾಂಕ್ ಯು ಸರ್, ವೆಲ್ಕಮ್. ಸೊ ಮೊದಲಿಗೆ ಒಂದು ಪ್ರಶ್ನೆ ಇರತಕ್ಕಂಥದ್ದು, ದಕ್ಷಿಣ ಕನ್ನಡದಲ್ಲಿ ಒಂದು ರೀತಿಯ ಶಾಂತಿ ನೆಲೆಸಬೇಕು, ಅಭಿವೃದ್ಧಿ ಕೂಡ ಆಗಬೇಕು. ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅನ್ನೋಂಥದ್ದು. ಅಕ್ಷರಸ್ಥರ ಒಂದು ನಾಡು, ಅಕ್ಷರಸ್ಥರ ನಾಡಿನಲ್ಲಿ ಯಾರಿಗೆ ಜನ ಕೈ ಹಿಡಿತಾರೆ, ಯಾರನ್ನು ಸೋಲಿಸ್ತಾರೆ ಅನ್ನೋಂಥದ್ದು ಅದು ಚುನಾವಣಾ ತಂತ್ರದ ಒಂದು ದಿನ. ಆ ದಿನ ಬಂದಾಗ ಜನ ತೀರ್ಮಾನ ಮಾಡ್ತಾರೆ. ರಮಾನಾಥ್ ರೈ ಅವರೇ, ದಕ್ಷಿಣ ಕನ್ನಡ ಅಂತಂದರೆ ಒಂದು ರೀತಿ ಅಕ್ಷರಸ್ಥರ ನಾಡು. ಇವತ್ತು ಇಡೀ ಕರ್ನಾಟಕ ನೋಡ್ತಾ ದಕ್ಷಿಣ ಕನ್ನಡದಲ್ಲಿ ಏನಾಗುತ್ತೆ, ದಕ್ಷಿಣ ಕನ್ನಡದಲ್ಲಿ ನಿಜಕ್ಕೂ ಕಾಂಗ್ರೆಸ್, BJP ಅಥವಾ ಇತರ ಪಕ್ಷಗಳ ಹೋರಾಟ ಇದೆಯಾ, ನರೇಂದ್ರ ಮೋದಿ, ರಾಹುಲ್ ನಡುವಿನ ಹೋರಾಟ ಆಗ್ತಾ ಇದೆಯಾ ಅಂತ? ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಮತ್ತು ಬುದ್ಧಿವಂತರ ಜಿಲ್ಲೆ. ಸಾಮಾಜಿಕ ಸಾಮರಸ್ಯ ಬೇಕು ಅಂತ ಹೇಳ್ತಕ್ಕಂಥ ಜನ ಖಂಡಿತ ಈ ಭಾಗದಲ್ಲಿ ಇದ್ದಾರೆ. ಭಾವನಾತ್ಮಕವಾಗಿ ಜನರಿಗೆ ಮನುಷ್ಯನ ಮಧ್ಯೆ ಅವಿಶ್ವಾಸ, ಅಪನಂಬಿಕೆಗಳನ್ನು ಹುಟ್ಟಿಸ್ತಕ್ಕಂಥ ಪ್ರಯತ್ನಗಳು ನಡೀತಲೇ ಬಂತು. ಆದರೆ ಕಾಂಗ್ರೆಸ್ಸು ಒಂದು ಬಲಿಷ್ಠವಾದ ಶಕ್ತಿಶಾಲಿ ಪಕ್ಷವಾಗಿ ಉಳ್ಕೊಂಡು, ಮೋದಿಯವರು ಮಂಗಳೂರಿಗೆ ಬಂದಿದ್ದರು ಅಸೆಂಬ್ಲಿ ಚುನಾವಣೆ ಮೊದಲು. ಮೋದಿ ಅಲೆ ಅಂತ ಹೇಳಿ ಜನ ಹೇಳ್ತಾರೆ. ಆದರೆ ಅವ್ರು ಬಂದು ಹೋದ್ಮೇಲೆ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಒಂದು ಬಲಿಷ್ಠ ನೆಲೆ ಇರ್ತಕ್ಕಂಥ, ಅಲ್ಲ ಇದು ಲೋಕಸಭಾ ಚುನಾವಣೆ, ಅಸೆಂಬ್ಲಿ ಚುನಾವಣೆ ಅಲ್ಲ ಬಂದಿದೆ ಅಂತ ಹೇಳ್ತಕ್ಕಂಥ ಲೋಕಸಭಾ ಚುನಾವಣೆ. ಈಗ ಈ ಚುನಾವಣೆ ಮುಗಿದು ಈಗಾಗಲೇ ಕೆಲವೇ ದಿವಸ ಆಗಿದೆ. ಈಗಲೂ ಮೊನ್ನೆ ಪಂಚಾಯತ್ ಚುನಾವಣೆ, ಪ್ಲೀಸ್ ಶಾಂತಿ ಕಾಪಾಡಿ. ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ಪ್ರತಿಯೊಬ್ಬರು ಕಲಿತಾರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಬಹುಶಃ ಬೀದಿಯಲ್ಲಿ ನಿಂತು ಮೊಬ್ಬೆ ಹಿಡಿತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿಯಾಗಿ ಇಲ್ಲಿ ಈ ಸಮಸ್ಯೆಗೆ ಕಾರಣ ಅಂತ ಹೇಳ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಮೊನ್ನೆ ಪಂಚಾಯತ್ ಚುನಾವಣೆ ಆಯ್ತು. ಅದು ರಾಜಕೀಯವಾಗಿ ನಾನು ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಹುಶಃ ಮೊನ್ನೆ ನಡೆದ ಪಂಚಾಯತ್ ಚುನಾವಣೆ ನಾವು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಾಯತ್ ಚುನಾವಣೆ ಕೂಡ ಗೆದ್ದಿದ್ದೇವೆ. ಪಂಚಾಯತ್ ಅಂತ ಹೇಳಿದ್ರೆ ಬೇರೆ ಸ್ಥಳೀಯವಾದಂತಹ ಆಡಳಿತ ವ್ಯವಸ್ಥೆಗೆ ಬಂದಿರತಕ್ಕಂಥ ಒಂದು ಮತ ಅಂತ ಹೇಳ್ಬೋದು. ಆದ್ರೆ ಅದನ್ನು ಸರ್ವಾಂಗೀಣವಾಗಿ ನಾವು ಆಲೋಚನೆ ಮಾಡಿದ್ರೆ, ಸೂಕ್ಷ್ಮವಾಗಿ ಗಮನಿಸ್ತೇವೆ, ಇದು ಒಂದು ರಾಜಕೀಯ ಒಂದು ಸೂಕ್ಷ್ಮ ಆಧಾರಿತವಾಗಿ ನಮಗೆ ಇದ್ದಾರೆ ಅಂತ ಹೇಳ್ತಕ್ಕಂಥ ನಾನು ನೀವೆಲ್ಲ ಒಪ್ಕೊಳ್ಬೇಕು. ಕಾರ್ಣಿಕರೇ, ಭಾರತೀಯ ಜನತಾ ಪಕ್ಷಕ್ಕೆ ಮೋದಿ ಬಿಟ್ಟರೆ ಗತಿನೇ ಇಲ್ವಾ? ಮೋದಿ ಮಂತ್ರ ಅಲ್ಲ, ನಿಮಗೆ ಮೋದಿ ಇಲ್ಲ ಅಂದ್ರೆ BJPಗೆ ಅಜೆಂಡಾ ಇಲ್ವಾ? ಅಂದ್ರೆ ಮೋದಿ ಅಂತಂದ್ರೆ ನಿಮ್ಗೆ ಎಲ್ಲೋ ಒಂದು ರೀತಿ ನಮ್ಮ ದೈವ, ಹಣೆ ಬರ. ಮೋದಿ ಇಲ್ಲ ಅಂದ್ರೆ ನಿಮ್ಗೆ BJP ಹಣೆ ಬರನೇ ಇಲ್ವಾ? ಇದು ಒಂದು ರಾಷ್ಟ್ರೀಯ ಚುನಾವಣೆ. ಇದು ಯಾವುದು ಬೀದಿ ನೀರು, ರಸ್ತೆ ಸಂಪರ್ಕ ಇದೆಲ್ಲ ಚುನಾವಣೆ ಇಶ್ಯೂ ಆಗುತ್ತೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಇವತ್ತು ಹುಗಾರ್ ಅವ್ರ ಪ್ರಶ್ನೆ ಕೇಳ್ಬೋದು, ಮೋದಿ ಬಿಟ್ಟು ನಿಮ್ಗೆ ಯಾರು ಇಲ್ವಾ ಅಂತ ಹೇಳಿ. ಮೋದಿಯವರು ಒಂದು ಪಕ್ಷದ ಸಾಂವಿಧಾನಿಕ ನೆಲೆಯಲ್ಲಿ, ಪ್ರಜಾಪ್ರಭುತ್ವ ವಿಧಿವಿಧಾನದಲ್ಲಿ ಈ ದೇಶದ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಪಕ್ಷ ನಿರ್ಣಯ ಮಾಡಿದೆ. ಅದು ಯಾರೋ ಇಲ್ಲಿ ನಾಗ ನಿರ್ಣಯ ಮಾಡೋದಂಥದ್ದಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದಿನ ಚುನಾವಣೆಗೆ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದು ಬೇರೆ ಯಾವ ಪಕ್ಷಗಳಿಗೂ ಈ ಒಂದು ನಿರ್ಣಯ ಮಾಡುವಂಥ ಸಾಮರ್ಥ್ಯವೂ ಇಲ್ಲ, ಆ ಪ್ರಯತ್ನವೂ ಮಾಡಿಲ್ಲ ಅವರು. ಹಾಗಾದರೆ ಇಲ್ಲಿ
ಜನಾರ್ದನ್ ಪೂಜಾರಿಗಾಗಲಿ ನಳಿನ್ ಕುಮಾರ್ ಕಟೀಲ್ ಜನ ಓಟ್ ಹಾಕಬಾರ್ದು ಅಂತ ಆಗುತ್ತೆ. ನಾವು ಅದನ್ನ ಹೇಳ್ತಾ ಇಲ್ಲ. ನೀವು ಕೇಳಿದ್ದು ಮೋದಿ ಅವರ ಪ್ರಶ್ನೆ ಕೇಳಿದ್ರೆ ನಮ್ಮ ಪಕ್ಷ ಬಹಳ ಸ್ಪಷ್ಟವಾದ ನಿರ್ಣಯ ಏನು ಹೇಳಿದೆ ಅಂತ ಹೇಳಿದ್ರೆ, ಮುಂದಿನ ಚುನಾವಣೆಯಲ್ಲಿ ಮೋದಿಯವರ ಕಳೆದ 12 ವರ್ಷಗಳ ಆಡಳಿತದ ಅನುಭವದ ಆಧಾರದಲ್ಲಿ ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಅವರಲ್ಲಿ ಏನು ಸ್ಪಷ್ಟ ಕಲ್ಪನೆ ಇದೆ, ಯಾವ ಸಮಸ್ಯೆಗಳು ಎತ್ಕೊಂಡಿದ್ದಾರೆ ಅವರು, ಅದರ ಆಧಾರದಲ್ಲಿ ಪಕ್ಷ ಇವತ್ತು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಮುಂದಿಟ್ಟಿದ್ದಾರೆ. ಅವರ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಈ ಚುನಾವಣೆ ಹೋರಾಟ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಎಲ್ಲ ತತ್ವಗಳನ್ನು ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಒಪ್ಪಿಕೊಂಡು ನಾವು ಕಳೆದ 5 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಂಬರ್ 1 ಸಂಸದ ಅಂತ ನಾವು ಹೇಳಿದ್ದಲ್ಲ, ಪತ್ರಿಕೆ ಮಾಧ್ಯಮದಲ್ಲಿ ಹೇಳಿದ್ದು, ರಾಷ್ಟ್ರದಲ್ಲಿ 2ನೇ ಸ್ಥಾನದಲ್ಲಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು ನಾವು ಅಭ್ಯರ್ಥಿ ತಿಳಿಸಿದ್ದೀವಿ. ನಾವು ಇದರರ್ಥ ನಾವು ಬರೀ ಮೋದಿ ಅವರು ಓಟ್ ಕೇಳ್ತೀವಿ ಅಂತಲ್ಲ, ನಾವು ನಳಿನ್ ಕುಮಾರ್ ಅವರ ಸಾಧನೆಯ ಆಧಾರದಲ್ಲಿ ಮತ ಕೇಳ್ತೀವಿ. ಕೇಳ್ತಾ ಇಲ್ಲ ನರೇಂದ್ರ ಮೋದಿ ಅವರ ಪರವಾಗಿ ಮತ ಕೇಳ್ತಾ ಇದ್ದೀವಿ. ಮೋದಿಗೆ ಓಟ್ ಕೊಡಿ ಅಂತಂದ್ರೆ ನಿಮ್ ಕ್ಯಾಂಡಿಡೇಟ್ ಯಾಕಬೇಕು ಅಂತ ನಾನು ಸ್ಪಷ್ಟವಾಗಿ ಮತ್ತೆ ಹೇಳ್ತೀನಿ. ಕಳೆದ 5 ವರ್ಷಗಳ ಅವಧಿಯಲ್ಲಿ ಹಿಂದಿನ ಯಾವ ಸಂಸದರು ಮಾಡದೇ ಇರುವಂಥ ಅದ್ಭುತವಾದ ಸಾಧನೆ ನಳಿನ್ ಕುಮಾರ್ ಕಟೀಲ್ ಮಾಡಿದ್ದಾರೆ. ಅವರಿಗೆ ಓಟ್ ಕೇಳ್ತಾ ಇದ್ದೀವಿ. ಈ ದೇಶದಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಮ್ಮೆಲ್ಲರ ಕನಸಿದೆ. ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ಅದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಬೇಕು ಅಂತ ಓಟ್ ಕೇಳ್ತಾರೆ. ಯಾದವ್ ಸೆಟ್ರೆ, ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಈ ಒಂದು ಮೆಗಾ ಫೈಟ್ ಏನಿದೆ, ಮೆಗಾ ಫೈಟ್ನಲ್ಲಿ CPM-ನಂಥ ಆಮ್ ಆದ್ಮಿ ಅಂಥದ್ದು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾ ಇದ್ರ ಅಥವಾ ಯಾರು ಓಟ್ಗಳನ್ನು ಅದು ಕಸ್ಕೊಳ್ಳೋಕೆ ಹೋರಾಟ ಮಾಡ್ತಾ ಇದ್ರ? CPM ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ BJPಯಿಂದ ನಳಿನ್ ಕುಮಾರ್ ನಿಂತಿದ್ದಾರೆ, ಕಾಂಗ್ರೆಸ್ಸಿಂದ ಜನಾರ್ದನ ಪೂಜಾರಿ ನಿಂತಿದ್ದಾರೆ. ಇವತ್ತು ನಾವು ತಿಳ್ಕೊಳ್ಬೇಕೇನಂತ ಹೇಳಿದ್ರೆ, ಜನಾರ್ದನ ಪೂಜಾರಿ 4 ಸಲ ನಿಂತು ಮಂತ್ರಿ ಪದವಿ ಪಡೆದು ಕೂಡ ಇಲ್ಲಿ ಪ್ರತಿನಿಧಿಯಾಗಿದ್ದಾರೆ. BJPಯವರು ಕೂಡ ಧನಂಜಯ ಕುಮಾರ್ ಸದಾನಂದ ಕೂಡ ಇಲ್ಲಿಯ ಪ್ರತಿನಿಧಿಯಾಗಿದೆ. ಆದರೆ ಈ ಜಿಲ್ಲೆಯ ನಿಜವಾದ ಸಮಸ್ಯೆಗಳನ್ನು, ನಿಜವಾದ ಅಭಿವೃದ್ಧಿಯನ್ನು ಈ ಯಾವ ಪ್ರತಿನಿಧಿ ಕೂಡ ಮಾಡಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಯಾರಾದರೂ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ನೆಲೆಗಟ್ಟಲ್ಲಿ ನೆನಪು ಮಾಡುವುದಾದರೆ ಅದು ಶ್ರೀನಿವಾಸ್ ಮಲ್ಯರನ್ನು ಮಾತ್ರ ನೆನಪು ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ ಇವತ್ತು ಕೂಡ ತುಳು ಭಾಷೆಯನ್ನು 8ನೇ ಸಂವಿಧಾನದ ಪರಿಚ್ಛೇದಕ್ಕೆ ಸೇರಿಸಲಿಕ್ಕೆ BJP ಕಾಂಗ್ರೆಸ್ ಎಷ್ಟು ಸಲ ಆಯ್ಕೆ ಆದರೂ ಕೂಡ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನು 10 ವರ್ಷ ಆದರೂ ಕೂಡ ಕುಂದಾಪುರದಿಂದ ಕಾರವಾರದ ಇರುವಂಥ ಇದನ್ನು ಕಾಸರಗೋಡುವರೆಗೆ ಇರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಇವತ್ತು ಕೂಡ ಸಮರ್ಪಕವಾಗಿ ಈ ಜಿಲ್ಲೆಗೆ ಹೋದಂಥ ಪ್ರತಿನಿಧಿಗಳಿಗೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ಕೇವಲ ಒಂದು ಚಿಕ್ಕ ಸೇತುವೆಯನ್ನು ಕೂಡ ಯಾವುದು ಅದು ಅಳಪೆ ಇದರಲ್ಲಿ ಜಪ್ಪಬಪ್ಪಳ್ಳಿ ಪಣಂಬೂರಲ್ಲಿ ಇಂಥ ಚಿಕ್ಕ ವಿಷಯವನ್ನು ಕೂಡ ಸುಮಾರು ನಳಿನ್ ಕುಮಾರ್ ಕಟೀಲ್ ಕೂಡ ಅವರು ಸಂಸದರ ಬಂದ ಹಣವನ್ನು ಉಪಯೋಗಿಸಿ ಮಾಡಿರ್ಬೋದು. ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಸಂಸದನಾಗಿ ನಿಜವಾಗಿ ಈ ಜಿಲ್ಲೆಯ ಸಮಸ್ಯೆಗಳೇನು, ಈ ಜಿಲ್ಲೆಯ ಸಮಸ್ಯೆಗಳು, ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿ ವಾಣಿಜ್ಯ ಬೆಲೆ, ಅಡಿಕೆ ಬೆಳೆಗಾರರು ಒಂದೇ ಒಂದು ರೀತಿಯ ಅವರ ಪ್ರಾಮಾಣ್ಯ, ರೈತ ಸಂಘ ಕಟಿಬದ್ಧವಾಗಿ ಹಳದಿ ರೋಗ, ಕೊಲೆ ರೋಗಕ್ಕೆ ಸಮಸ್ಯೆ ಬಂದಾಗ ಬೇಡಿಕೆ ಇಟ್ಟು ಹೋರಾಟ ವಾಸ್ತವವಾಗಿ ಸಂಸದರು ನಿಮಿಷ ಹೇಳ್ತೇನೆ, 10 ವರ್ಷದಲ್ಲಿ ಅಸ್ಸಾಂ ಆಫ್ ಇಂಡಿಯಾ ಅಂಕುರ್ ಗುಟ್ಕಾ ಅಡಿಕೆ ಬೆಳೆಗಾರರ ಸಂಬಂಧಪಟ್ಟ ವಿವಾದ ಆದಾಗ ಕೂಡ ಇಲ್ಲಿನ MP ಗಳಿಗೆ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಜಿಲ್ಲೆಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಈ MP ಗಳು, ಅದು ಜನಾರ್ದನ ಪೂಜಾರಿ ಅವರನ್ನು ಕೂಡ ನಾನು ಕೇಳ್ತಾ ಇದ್ದೇನೆ, ನಳಿನ್ ಕುಮಾರ್ ಅವರನ್ನು ಕೇಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಈ ಮುಂಚೆ ಆದಂಥ ಸದಾನಂದ ಗೌಡರಲ್ಲಿ 4 ಸಲ ಆಯ್ಕೆಯಾದ BJP ಆಯ್ಕೆದ ಧನಂಜಯ ಕುಮಾರ್ ಇರಲಿ, ಯಾವ ಅಭಿವೃದ್ಧಿಯನ್ನು ಮಾಡಿದರೆ ಈ ಜಿಲ್ಲೆ ಸಾಕ್ಷರತೆ ಇರುವಂಥ ಜಿಲ್ಲೆ ಅದನ್ನೇ ಹೇಳಿ ಮೊದಲು. ವಾಸುದೇವರೇ, ನನಗೆ ಗೊತ್ತಿರೋ ಪ್ರಕಾರ ನೀವು ಇತ್ತೀಚೆಗೆ ನಮೋ ಬ್ರಿಗೇಡಲ್ಲಿ ಇದ್ರಿ ಅಂತ ಒಂದು ಮಾತಿದೆ. ತಕ್ಷಣಕ್ಕೆ ಬಿ ಹ್ಯಾಪಿ, ವೋಟ್ ಮೀ ದಟ್ ವೇ ಅಂದ್ರೆ ತಕ್ಷಣಕ್ಕೆ ಆಮ್ ಆದ್ಮಿ ಕ್ಯಾಂಡಿಡೇಟ್ ಆಗಿದ್ದೀರ ಅಂತಂದ್ರೆ ನೀವು ಶಿಶು ಆಗಿ ನಿಂತಿದ್ರಾ ಅಥವಾ ಸಸ್ಯವಾಗಿ ಬೆಳೆಯಕ್ಕೆ ನಿಂತಿದ್ರಾ ಅಂತ? ನಾನು ವಾಸುದೇವ್ ಏನು ಹೇಳಬೇಕು ಅಂತಂದರೆ, ಇಲ್ಲಿವರೆಗೂ ಇವ್ರು ಏನು ಹೇಳಿದ್ದಾರೆ, ನಾನು ಉಲ್ಲಾಳ ಕೋಡಿನಲ್ಲಿ ನಿನ್ನೆ ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ದೆ. ಉಲ್ಲಾಳ ಕೋಡಿನಲ್ಲಿ ನನಗೆ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಯಾವ ಜನಗಳು ಅವರು ಬಹಿಷ್ಕಾರ ಮಾಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳು ಒಳಗಡೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ತರಹದ ವಿಚಾರಗಳನ್ನು ಎಷ್ಟು ಜನ ತಗೊಳ್ಳೋದಕ್ಕೆ ಇಲ್ಲಿಂದ ಹೋಗಿರ್ತಕ್ಕಂಥ MP ಗಳು ಪ್ರಯತ್ನ ಮಾಡಿದ್ದಾರೆ. ತಡೆದಿದ್ದು ಯಾರು? ಅಲ್ಲಿನ ಜನಗಳು. ಯಾಕೆಂತಂದ್ರೆ ಆ ಒಂದು ಕಮ್ಯುನಲಿಸಮ್ ನಲ್ಲಿ ಏನೊಂದು ಹೋರಾಟ ಆಗ್ತಾ ಇದೆ,
ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಸರ್ಕಾರವಾಗಲಿ, ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಆಗಲಿ, ಇಲ್ಲಿಂದ ಗೆದ್ದು ಹೋಗಿರ್ತಕ್ಕಂಥ MP ಗಳಾಗಲಿ, ಇಲ್ಲಿರ್ತಕ್ಕಂಥ ಮಿನಿಸ್ಟ್ರುಗಳಾಗಲಿ, MLAಗಳಾಗಲಿ ಏನು ಆ್ಯಕ್ಷನ್ ತಗೊಂಡಿದ್ದಾರೆ? ಯಾಕೆ ಹೀಗಾಗತ್ತೆ? ಒಬ್ಬ ಆಮ್ ಆದ್ಮಿಯ ಕೆಲಸವನ್ನು ಯಾರು ನೋಡ್ಕೋತಾ ಇದ್ದಾರೆ? ಆ ಒಂದು ಮನುಷ್ಯನಿಗೆ ಏನೊಂದು ತೊಂದರೆ ಆಗಿದೆ, ಅವರನ್ನು ತಗೊಂಡೋಗಿ 33 ಜನಗಳನ್ನು ಯಾಕೆ ಜೈಲಿಗೆ ಹಾಕಿದ್ದಾರೆ? ಅವರನ್ನು ಅವರಿಗೆ ಯಾವ ತರಹದ ಅವರನ್ನು ನೀವು ಯಾವ ಆ ಕಾಯ್ದೆ ಒಳಗಡೆ ಹಾಕಿದ್ದೀರಿ? ಕೇಳೋದಕ್ಕೆ ಬರೀ ಅವ್ರು ಭ್ರಷ್ಟರು, ಇವ್ರು ಸರಿ ಇಲ್ಲ, ಅವ್ರು ಕಳ್ಳರು, ಇವ್ರು ಕದಿಮರು ಅಂತ ಹೇಳಿದ್ರೆ ಅದು ರಾಜಕಾರಣ ಆಗುತ್ತಾ? ಜನಗಳು ಏನ್ ಬೇಕಾದ್ರೂ ಮಾತಾಡ್ತಾರೆ. ನಾನು ಕಾಂಗ್ರೆಸ್ ಜೊತೆಗೂ ಇದ್ದು ಕೆಲಸ ಮಾಡಿದ್ದೀನಿ. ನನಗೆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುವಾಗ BJP ಅವರನ್ನು ಕರ್ಕೊಂಡೋಗಿ ಕೆಲಸ ಮಾಡಿದ್ದೀನಿ. ಹಾಗಾದ್ರೆ ನಾನು BJPಯವನ? ಹಾಗಾದ್ರೆ ನಾನು ಕಾಂಗ್ರೆಸ್ನವನ? ಹಾಗಾದ್ರೆ ನಾನು DYFIನವನ? ಹಾಗಾದ್ರೆ ನಾನು ಮುಸ್ಲಿಂ ಲೀಗ್ನವನ? ಹಾಗಾದ್ರೆ ನಾನು ದಲಿತ ಸಂಘರ್ಷ ಸಮಿತಿಯವನ? ನಾನು ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟು. ನನ್ನನ್ನು ನಮೋ ಬ್ರಿಗೇಡ್ನವ್ರು ಬಂದು ನೀವು ನನ್ನ ಜೊತೆ ಕೂತ್ಕೊಳ್ಳಿ, ನಮಗೆ ಗೌರವ ಬರುತ್ತೆ ಅಂತ ಹೇಳಿ ನಾನು ಹೋಗಿದ್ದೆ. ಅವರೇ ಕರೆದಿದ್ದು, ನಾನು ಹೋಗಲಿಲ್ಲ. ನನಗೆ ಕೊಡ್ತೀನಿ ಅಂತ ಅವ್ರು ಕರೆದಿದ್ದು ಯಾಕೆ ಕೇಳಿ? ಅವ್ರು ಯಾಕೆ ಕರೆದಿದ್ರು ಕೇಳಿ? ಅವ್ರಿಗೆ ಗೊತ್ತಿರಬೇಕು. ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಈಸ್ ರೆಪ್ರೆಸೆಂಟೆಡ್ ಬೈ ವೇರಿಯಸ್ ಪೀಪಲ್. ನಾನು ಭಾರತೀಯ ವಿದ್ಯಾಭವನದ ಸೆಕ್ರೆಟರಿ. ನನಗೆ ಯಾರು ಬೇಕಾದ್ರೂ ಕೇಳಿದ್ರೆ ನಾನು ಹೋಗ್ತೀನಿ. ಸೊ ನಮ್ಮ ಬ್ರಿಗೇಡು ನಿಮ್ಗೆ ಸಂಬಂಧ ಇಲ್ಲ? ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಒಂದು ದಿನ ಪರೀಕ್ಷೆ ಬರೆದು ಹೋಗ್ತೀರಾ, 5 ವರ್ಷ ಜನ ಇಲ್ಲಿ ಪರೀಕ್ಷೆ ಎದುರಿಸಬೇಕಾಗತ್ತಲ್ವಾ? 4 ವರ್ಷಗಳು 4 ಬಾರಿ ಸಂಸದರಾಗಿದ್ರು. ತಮ್ಮ ಸಾಧನೆ ಏನು ಅಂತ ಹೇಳಬೇಕು. ಒಂದು ನಿಮಿಷ ದಯವಿಟ್ಟು ಕೇಳಿ. ನಾವು ಬಂದಿದ್ದು 49 ದಿವಸ. ನಿಮ್ಗೆ ಕೈಯಾಗ ಅಧಿಕಾರ ಕೊಟ್ಟಿದ್ರಲ್ಲ ಸ್ವಾಮಿ, ಕೇಳಿ.